ಸ್ಟ್ರೇಂಜಾ? ನೀವಿಲ್ಲೇ ನನ್ನ ಜೊತೆ ಮನೇಲಿದ್ರು ನಿಮ್ಮ ಮುಖ ನೋಡಾಗಿಲ್ಲ ನೋಡಿ. ನಾನೇನ್ ಬೇಕು ಅಂತ ಉಳಿಲಿಲ್ಲ. ಅಜ್ಜಿ ಒತ್ತಾಯ ಮಾಡಿದ್ರು, ಇಲ್ಲ ಅನ್ನೋಕ್ಕಾಗ್ಲಿಲ್ಲ ಅಷ್ಟೇ. ಅಜ್ಜಿ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ. ಆದ್ರೂ ಒಂದೇ ಮನೇಲಿ ಇದ್ಕೊಂಡು ನಾನು ನಿಮ್ಮ ಮುಖ ನೋಡ್ಬಾರ್ದು ಅಂದ್ರೆ ಹೇಗೆ? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಹಾಗಿದ್ರೆ ಸರಿ ಬಿಡಿ, ನಾನಿಲ್ಲಿರಲ್ಲ, ಮನೆಗೆ ಹೋಗ್ತೀನಿ. ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಮೋಸ್ಟ್ಲಿ ಇದೊಂದು ಅಗ್ನಿ ಪರೀಕ್ಷೆ ಅನ್ಸುತ್ತೆ ನನಗೆ. ನಾನು ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನೋ ಇಲ್ವೋ ಅಂತ ನೋಡೋಕ್ಕೆ. ನಾನು ನನ್ನ ಮನಸ್ಸನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತಾನೆ ಈ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾನೆ ಭಗವಂತ. ರಾಧಿಕಾ, ವಿಶಾಖ ಎಲ್ಲಿ? ಅವಳು ಅದು ಅಲ್ಲಿ ಅಂದ್ರೆ ತುಳಸಿ ಪೂಜೆ ಮಾಡಿದ್ದು, ದೇವ್ರಿಗೆ ಹೋಗ್ಬಿಟ್ಟಿದ್ದು ನೀನಾ? ವಿಶಾಖ ಅಲ್ವಾ? ನೋಡಿಯಾ, ನಾವು ರಾಧಿಕಾನ್ ಇಲ್ಲೇ ಇರು ಅಂತ ಹೇಳಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ. ಹೌದತ್ತೆ, ರಾಧಿಕನ್ ಸಹಾಯದಿಂದ ವಿಶಾಖ ಎಲ್ಲ ಕೆಲಸ ಮಾಡ್ಕೊಳ್ತಿದ್ದಾಳೆ. ವಿಶಾಖ, ಎಲ್ರು ತಿಂಡಿಗೆ ಬಂದ್ಬಿಡ್ತಾರೆ, ರೆಡಿ ಮಾಡ್ತೀಯಮ್ಮ? ರಾಧಿಕಾ, ಇವಾಗ ಒಳಗಡೆ ಹೋದೆ? ಅಡ್ಗೆ ಮಾಡಿದ್ ನೀನೇ ತಾನೇ? ವಿಶಾಖ ಬಡ್ಸೋದನ್ನ ಕಲಿಯೋವರೆಗೂ ಬಡ್ಸೋದನ್ನು ನೀನೇ ಬಡ್ಸು. ವಿಶು ಎಷ್ಟೇ ಆದ್ರೂ ನಿನ್ ಬಾವ, ಬೇರೆ ಯಾರು ಅಲ್ವಲ್ಲ. ಬಾ, ಬಡ್ಸು. ವಿಶಾಖ, ನೀನ್ ಇವತ್ತೆಲ್ಲ ಕೆಲಸ ಚುರುಕಾಗಿ ಮಾಡಿದ್ ನೋಡಿ ನಂಗೆ ಇನ್ನೊಂದು ಆಸೆ ಆಗ್ತಾ ಇದೆ. ಅದೇ ಕೇಳ್ಬಿಡಿ, ನನ್ ಸೊಸೆ ಇಲ್ಲ ಅನ್ನಲ್ಲ. ಇಷ್ಟೇ ಚುರುಕಾಗಿ ನಂಗೊಂದು ಮರಿ ಮಗನ್ ಕೊಟ್ಬಿಡು. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ವಿಶಾಖ, ಮನೇಲೊಂದ್ ಮಗು ಇದ್ರೆ ಮನೆ ಪೂರ್ತಿ ನನ್ನತ್ತ ಇರುತ್ತಮ್ಮ. ದುಡ್ಡಿಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಮನೆಯವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಗೊತ್ತಾ. ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿರೋದು ಅಂತ ಅವರೆಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ಆ ರಾಧಿಕಾನೇ ಮನೆ ಕೆಲಸ ಮಾಡ್ತಿರೋದು ಅಂತ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಗೊತ್ತಾ. ನಾನು ಅಪ್ಪನ ಮನೇಲಿದ್ದಾಗ ಎಷ್ಟು ಆರಾಮಾಗಿದ್ನೋ ಇಲ್ಲಿ ಕೂಡ ಅಷ್ಟೇ ಆರಾಮಾಗಿದ್ದೀನಿ ಗೊತ್ತಾ. ಆಮೇಲೆ ಅಪ್ಪನ ಮನೆ ನೆನ್ಪಾಯ್ತಾ? ಹೌದು ಅಜ್ಜಿ, ನಾನು ನಿನ್ಗೇನೋ ಒಂದು ಕೊಡ್ಬೇಕು ಅಂತ ತಂದಿದ್ದೀನಿ. ನೋಡು, ಇದು ನನ್ನ ನೆಕ್ಲೇಸ್. ನೀನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ನಾನು ಕೊಡ್ತಾ ಇರೋ ಗಿಫ್ಟ್. ಥ್ಯಾಂಕ್ ಯು ಅಜ್ಜಿ. ನೀನು ವಿಷು ಚೆನ್ನಾಗಿ ಹೊಂದ್ಕೊಂಡು ನನ್ನ ಕೊನೆಯ ಆಸೆನ ಈಡೇರಿಸ್ಬಿಟ್ರೆ ಸಾಕು. ಆದಷ್ಟು ಬೇಗ ನಾನು ವಿಷು ಮಗು ನೋಡ್ಲೇಬೇಕು. ನನಗೆ ಈ ಮದುವೆನೇ ಒಪ್ಕೊಳ್ಳೋಕ್ಕಾಗಲಿಲ್ಲ ಅಂದಮೇಲೆ ಹೆಂಡತಿನ ಹೇಗೆ ಹತ್ರ ಸೇರಿಸ್ತೀನಿ? ಹತ್ರ ಸೇರಿಸೋದಕ್ಕೆ ನಿಮ್ ಹೆಂಡತಿ ನಿಮ್ಮಿಂದ ದೂರ ಇಲ್ವಲ್ಲ. ಆದ್ರೆ ನನ್ನ ಡ್ರೀಮ್ ಗರ್ಲ್ನ ಬಿಟ್ಟು ಬೇರೆ ಯಾರನ್ನು ನನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೋಡಿ, ನಿಮ್ಗೆ ಆ ಪ್ರೀತಿ ಸಿಗ್ಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿದ್ರೆ ಆ ಪ್ರೀತಿ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈಗ ವಿಶಾಖ ನಿಮ್ ಹೆಂಡತಿ, ಅವಳನ್ನ ಸ್ವೀಕರಿಸಿ.